ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಗುರುವಾಯೂರಿನ ಪ್ರಯಾಣವನ್ನು ಮಾಡಿದ್ವಿ. ಕೇರಳದ ಗುರುವಾಯೂರಿನ ಸುತ್ತಮುತ್ತಲಿನ ಜಾಗವನ್ನು ಕೂಡ ಹೋಗಿದ್ವಿ. ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟಿದ್ದೆ. ಆ ವಿಡಿಯೋದಲ್ಲಿ ಕೊನೆಯದಾಗಿ ನಾನು ಹೇಳಿದ್ದೆ ತ್ರಿಸೂರಿಗೆ ವಾಪಸ್ ಬಂದ್ವಿ ಅಂತ. ತ್ರಿಸೂರಲ್ಲಿ ಏನಿದೆ ನೋಡಲಿಕ್ಕೆ, ಎಂತೆಂಥ ಪ್ಲೇಸಸ್ನ ನಾವು ಕವರ್ ಮಾಡಿದ್ವಿ, ಅದರ ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮೊದಲಿಗೆ ಈ ಕ್ಯಾಪ್ಷನಲ್ಲೇ ನಾನು ಹೇಳಿದ್ದೀನಿ, ಶಿವನು ಬಂದು ನೆಲೆಸಿದ ಮೊದಲನೆಯ ಜಾಗ ತ್ರಿಸೂರಿನ ವಡಕ್ಕನಾಥನ ದೇವಸ್ಥಾನ ಅಂತ. ಇದು ವಡಕ್ಕನಾಥನ ದೇವಸ್ಥಾನ. ವಡಕ್ಕನಾಥನ್ ಅಂತ ಹೇಳಿದ್ರೆ ಪಶ್ಚಿಮ, ವಡಕ್ಕು ಅಂದರೆ ಪಶ್ಚಿಮದ ದಿಕ್ಕು ಅಂತ. ಪಶ್ಚಿಮದ ದಿಕ್ಕಿಗೆ ತಿರುಗಿರುವಂತಹ ಶಿವನನ್ನು ವಡಕ್ಕನಾಥೇಶ್ವರ ಅಂತ ಕರೀತಾರೆ. ಇದನ್ನು ಯಾರು ತಂದು ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿದ್ರೆ ಇದೊಂದು ದೊಡ್ಡ ಇತಿಹಾಸನೇ ಇದೆ. ಹಾಗೆ ಇದು ಸೆಂಟ್ರಲ್ ಆಫ್ ಗವರ್ನಮೆಂಟಿಂದ ಇದಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಗಿನ್ನೆಸ್ ರೆಕಾರ್ಡ್ಗೂ ಈ ದೇವಸ್ಥಾನ ಸೇರಿದೆ. ಯಾಕೆ ಅಂದರೆ ಹೇಳಿದರೆ ಉತ್ತಮವಾದ ಪ್ರಾಕಾರ ಹಾಗೂ ಇಲ್ಲಿರುವಂತಹ ಶಿವನ ಮಹಿಮೆ. ಯಾಕಂದರೆ ಇಲ್ಲಿರುವಂತಹ ಶಿವ ತುಪ್ಪದ ದಿಬ್ಬನಾಗಿ ಇದ್ದಾನೆ. ಏನಿದು ತುಪ್ಪದ ದಿಬ್ಬ ಅಂತ ಹೇಳಿದ್ರೆ, ಶಿವಲಿಂಗದ ಮೇಲೆ ಫುಲ್ಲು ತುಪ್ಪದ ಒಂದು ಎತ್ತರವಾದ ಗುಡ್ಡದ ಥರ ಇದೆ. ಈ ಒಂದು ವಿಶೇಷವಾದಂತಹ ದೇವಸ್ಥಾನದ ಇತಿಹಾಸ ಮೊದಲಿಗೆ ತಿಳ್ಕೊಳ್ಳೋಣ. ನಂತರ ತುಪ್ಪದ ದಿಬ್ಬ ಯಾಕೆ ಬಂತು ಅನ್ನೋದನ್ನು ಹೇಳ್ತೀನಿ. ಇದನ್ನು ವಡಕ್ಕನಾಥನ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಪರಶುರಾಮರು ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರ ತಂದೆ ಜಮದಗ್ನಿಯನ್ನು ಕ್ಷತ್ರಿಯರು ಸಾಯಿಸ್ಬಿಟ್ಟಿರ್ತಾರೆ. ಅವರು ಆ ಒಂದು ಸಾವಿನ ಒಂದು ಹಿಂಸೆಗೆ ಮತ್ತು ಇದಕ್ಕೆ ಕೋಪಗೊಂಡು ಪರಶುರಾಮರಿಗೆ ಮೊದಲೇ ಕೋಪ ಜಾಸ್ತಿ. 21 ಬಾರಿ ಭೂಮಿಯ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿಬಿಡ್ತಾರೆ. ಆ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಪಾಪವನ್ನು ಕಳೆಯೋದಕ್ಕಾಗಿ ಆ ಕೊಡಲಿಯನ್ನು, ತಮ್ಮ ಕೈಯಲ್ಲಿದ್ದ ಕೊಡಲಿಯನ್ನು ಸಮುದ್ರಕ್ಕೆ ಎಸಿತಾರೆ. ಆ ಸಮುದ್ರಕ್ಕೆ ಎಸೆದ ಮೇಲೆ ಸಮುದ್ರ ರಾಜ ಆ ಕೊಡಲಿಯನ್ನು ತೆಗೆದುಕೊಂಡು ಬರ್ತಾನೆ. ಆಗ ಪರಶುರಾಮರು ಹೇಳ್ತಾರೆ, ಇಡೀ ಭೂಮಂಡಲವನ್ನೇ ನಾನು ದಾನ ಮಾಡ್ತಾಯಿದ್ದೀನಿ. 21 ಬಾರಿ ಸುತ್ತಿ ಎಲ್ಲ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಈ ಭೂಮಿಯನ್ನು ಪಡೆದ ನಾನು ಆ ಪಶ್ಚಾತ್ತಾಪಕ್ಕಾಗಿ ಇಡೀ ಭೂಮಿಯನ್ನೇ ನಾನು ನಿಮಗೆ ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳಿ ಆ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದ್ಬಿಡ್ತಾರೆ. ಆಗ ಸಮುದ್ರ ರಾಜ ಆ ಸಮುದ್ರದ ದೇವತೆಗಳೊಂದಿಗೆ ಬರ್ತಾರೆ. ಆ ಕೊಡಲಿಯನ್ನು ತೆಗೆದುಕೊಂಡು ಬರ್ತಾರೆ. ಆಗ ಪರಶುರಾಮರು ಆ ಸಮುದ್ರ ರಾಜ ಕೇಳ್ತಾನಂತೆ, ಪರಶುರಾಮರೇ, ನೀವು ಮಾಡಿರುವಂತಹ ಒಂದು ಪಶ್ಚಾತ್ತಾಪ ಏನಿದೆ ಅದು ಇಲ್ಲಿಗೆ ಮುಕ್ತಾಯವಾಗಿದೆ. ನಿಮಗೆ ಏನಾದರೂ ಕೇಳ್ಕೋಬೇಕು ಅನ್ನೋಂಗಿದ್ರೆ ಕೇಳ್ಕೊಡಿ ಅಂತ. ಸಾಕ್ಷಾತ್ ಭಗವಂತನ ಅವತಾರವಾದ ಪರಶುರಾಮನಿಗೆ ಒಂದು ಏನು ಕೇಳ್ಕೊಳ್ಳೋದಕ್ಕೆ ಕೊಡಬೇಕಾಗಿರೋ ಶಕ್ತಿ ಆ ಭಗವಂತನಿಗೆ ಇದೆ ಸ್ವತಃ. ಆದರೆ ಈ ವಾಮನನ ಅವತಾರದಲ್ಲಿ ವಾಮನ ಕೇಳೋ ಹಾಗೆ 3 ಅಡಿ ಜಾಗ ಬೇಕು ಅಂತ ಕೇಳಿದಾಗ ಭಗವಂತನೇ ಸಾಕ್ಷಾತ್ ನಕ್ಕಂತೆ. ಯಾಕಂದರೆ ಇಡೀ ಭೂಮಂಡಲವೇ ಒಂದು. ಅದೇ ರೀತಿ ಇವಾಗಲೂ ಕೂಡ ಪರಶುರಾಮರು ಕೇಳ್ತಾರಂತೆ, ನಾನು ಕೇಳೋದಾದರೆ ಈ ಕೊಡಲಿ ಯಾವ ದಿಕ್ಕಿಗೆ ಎಸೆದ್ರೆ, ಈ ಏನು ನೀವು ಕೊಡಲಿನ ಕೊಡ್ತಾ ಇದ್ದೀರೋ ಅದು ಯಾವ ದಿಕ್ಕಿಗೆ ಎಸೆದ್ರೆ ಅಷ್ಟು ಭೂಮಿಯನ್ನು ನನಗೆ ಕೊಡಬೇಕು ಅಂತ ಕೇಳ್ತಾರಂತೆ. ಆಗ ಸಮುದ್ರ ರಾಜ ಆ ಕೊಡಲಿಯನ್ನು ಎಸಿತಾರಂತೆ. ಎಸೆದಾಗ ಅದು ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಹಾಗೂ ಕೇರಳದ ಪ್ರಾಂತ್ಯಕ್ಕೆ ಹೋಗಿ ಬೀಳುತ್ತಂತೆ. ಆದ್ದರಿಂದ ಆ ಕೇರಳದ ಪ್ರಾಂತ್ಯದ ಹಾಗೂ ನಮ್ಮ ಸ್ವಲ್ಪ ಸೌತ್ ಕೇಂದ್ರ ಅಂತ ದಕ್ಷಿಣ ಕನ್ನಡದ ಭಾಗವು ಪರಶುರಾಮರಿಗೆ ಕೊಡ್ತಾರಂತೆ. ಆವಾಗಿನಿಂದ ಆ ಪ್ರಾಂತ್ಯ ಪರಶುರಾಮರದಾಗಿರುತ್ತೆ. ಆದ್ದರಿಂದ ಆ ಪರಶುರಾಮರು ಆ ಜಾಗವನ್ನು ತೆಗೆದುಕೊಳ್ಬೇಕಾದ್ರೆ ಬಂದು ಶಿವನನ್ನು ಭೇಟಿ ಆಗ್ತಾರಂತೆ. ಯಾಕೆ ಶಿವನನ್ನು ಭೇಟಿ ಆಗ್ತಾರೆ ಅಂದರೆ, ನನಗೆ ಸಿಕ್ಕಿರುವಂತಹ ಭೂಮಿ, ಆ ಭೂಮಿಯಲ್ಲಿ ಮೊದಲ ಬಾರಿಗೆ ನಿಮ್ಮ ಒಂದು ಆಹ್ವಾನ ಆಗಬೇಕು ಅಂತ. ಆಗ ಶಿವನು ಒಪ್ಪಿ ಆ ಪರಶುರಾಮರ ಹಿಂದೆಯೇ ಬರ್ತಾರಂತೆ. ಆ ಹಿಂದೆಯೇ ಬರಬೇಕಾದ್ರೆ ಇದೇ ವಡಕ್ಕನಾಥನ ದೇವಸ್ಥಾನದ ಮುಂದೆ ಬರ್ತಾರೆ. ಆ ವಡಕ್ಕನಾಥನ ದೇವಸ್ಥಾನದ ಮುಂದೆ ಬರಬೇಕಾದ್ರೆ ಪರಶುರಾಮರು ಮುಂದೆ ಹೋಗ್ತಾ ಇರ್ತಾರೆ, ಇವರು ಹಿಂದೆ ಬರ್ತಾ ಇರ್ತಾರೆ. ಒಂದು
ಪ್ರಾಕಾರದಲ್ಲಿ ಒಂದು ದೊಡ್ಡ ಆಲದ ಮರ ಇರುತ್ತೆ. ಆ ದೊಡ್ಡ ಆಲದ ಮರದ ಹತ್ರ ಆ ಒಂದು ಶಿವಲಿಂಗವಾಗಿ ರುದ್ರದೇವರು ಮಾಯವಾಗಿ ಹೋಗ್ಬಿಡ್ತಾರೆ. ಆ ರುದ್ರದೇವರು ಆಯ್ಕೆ ಮಾಡಿಕೊಂಡಂತಹ ಜಾಗದ ಪ್ರಾಕಾರವೇ ವಡಕ್ಕನಾಥನ ಪ್ರಾಕಾರ. ಈ ರೀತಿಯಾಗಿ ಅಲ್ಲಿ ಶಿವಲಿಂಗ ಕೇರಳದಲ್ಲಿ ಮೊದಲ ಬಾರಿಗೆ ಶಿವನು ಆ ಪ್ರಾಂತ್ಯದಲ್ಲಿ ಮೊದಲ ಹಿಂದೂ ದೇವಸ್ಥಾನವಾಗಿ ನಮ್ಮ ಸನಾತನದ ಶಿವನ ಒಂದು ಆಹ್ವಾನವಾಯಿತು ಅಂತಲೇ ಹೇಳ್ಬೋದು. ಇದು ವಡಕ್ಕನಾಥನ ದೇವಸ್ಥಾನದ ಹಿಂದಿರುವಂತಹ ರಹಸ್ಯ. ಈ ವಡಕ್ಕನಾಥನ್ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳ್ದಂಗೆ ವಡಕ್ಕು ಅಂತ ಹೇಳಿದ್ರೆ ಪಶ್ಚಿಮ, ಅದೇ ಪೂರ್ವಾಭಿಮುಖವಾಗಿ ಪಾರ್ವತಿ ದೇವಿ ಅಮ್ಮನವರಿದ್ದಾರೆ. ಇವರಿಬ್ಬರು ಅರ್ಧನಾದೀಶ್ವರನಾಗಿ ಇಲ್ಲಿ ಒಂದು, ಯಾಕಂದರೆ ಹಿಂದೆಗಡೆಗೆ ಅಮ್ಮನವರು ಮುಂದೆಗಡೆಗೆ ರುದ್ರದೇವರು ಇರೋದರಿಂದ ಅರ್ಧನಾದೀಶ್ವರನಾಗಿ ಇಲ್ಲಿ ಕಾಣಿಸ್ತಾರೆ. ಆದರೆ ಇಲ್ಲಿನ ಒಂದು ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ದರ್ಶನವನ್ನು ಕೊಡ್ತಾರೆ. ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಒಂದು ವಿಶೇಷವಾದ ಜಾಗ ಶಿವಲಿಂಗವಾಗಿತ್ತು. ಇದೇ ದೊಡ್ಡ ಈ ಆಲದ ಮರ, ಇಲ್ಲಿ ಬುಡದಲ್ಲಿ ಆ ಶಿವಲಿಂಗವಿತ್ತು. ಈ ಶಿವಲಿಂಗವನ್ನು ಅಲ್ಲೇ ಪೂಜೆಯನ್ನು ಮಾಡ್ತಾಯಿದ್ರು. ನಂತರ ಅಲ್ಲಿನ ಮಹಾರಾಜರು ಆ ದೇವಸ್ಥಾನವನ್ನು ಉದ್ಧಾರ ಮಾಡಲಿಕ್ಕೆ, ಒಂದು ಜೀರ್ಣೋದ್ಧಾರ ಮಾಡಲಿಕ್ಕೆ ಆ ಶಿವಲಿಂಗವನ್ನು ಒಂದು ಪಶ್ಚಿಮ ದಿಕ್ಕಿಗೆ ಇರೋ ಹಾಗೇ ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಇಲ್ಲಿ ತುಪ್ಪದ ದಿಬ್ಬದ ಶಿವಲಿಂಗ ಆಗಿದೆ ಅಂತ ಹೇಳಿದೆ. ಯಾಕಂದರೆ ಎಲ್ಲರೂ ಅಲ್ಲಿ ಜನಗಳು ಬಂದು ತುಪ್ಪದಿಂದ ಅಭಿಷೇಕವನ್ನು ಮಾಡ್ತಿದ್ರಂತೆ. ಆ ತುಪ್ಪವು ಏನಾಗ್ತಾ ಇತ್ತು ಅಂತ ಹೇಳಿದರೆ, ಎಲ್ಲರೂ ತುಪ್ಪವನ್ನು ಹಾಕಿ 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 ಆ ಶಿವಲಿಂಗ ಮುಚ್ಚಿ ಹೋಗ್ಬಿಟ್ಟಿದೆ. ಆದರೆ ಆ ತುಪ್ಪವೇ ಒಂದು ದಿಬ್ಬದ ಹಾಗೆ ಕಾಣಿಸುತ್ತೆ. ಆ ದಿಬ್ಬದ ಒಳಗೆ ಶಿವಲಿಂಗ ಇದೆ. ಆದರೆ ಆ ತುಪ್ಪವನ್ನು ತೆಗೆದು ಶಿವಲಿಂಗವನ್ನು ನೋಡಲಿಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ವಂತೆ. ಯಾಕಂದರೆ ಸಾಕ್ಷಾತ್ ಅವ್ರನ್ನ ಪೂಜೆಯನ್ನು ಮಾಡೋ ಅಂತಹ ಪೂಜಾರಿನೇ ಕೂಡ ಆ ದಿಬ್ಬವನ್ನು ತುಪ್ಪವನ್ನು ತೆಗೆದುಬಿಟ್ಟು ಪೂಜೆಯನ್ನು ಮಾಡಲಿಕ್ಕೆ ಆಗಲ್ವಂತೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟು ತುಪ್ಪ ಹಾಕಿದರೂ ಕೂಡ ಅಷ್ಟೇ ಒಂದು ಉದ್ದ, ಅಷ್ಟೇ ಒಂದು ಅಗಲ, ಹಾಗೂ ಒಂದು ಚೂರು ಕೆಟ್ಟ ವಾಸನೆಯೂ ಬರದೇ ಇರೋ ಹಾಗೆ ತುಂಬ ಚೆನ್ನಾಗಿ ಅಲ್ಲಿ ಪರಿಮಳ ಗಂಧವಾಗಿ ಅಲ್ಲಿನ ಶಿವಲಿಂಗ ಇದೆ ಅಂತಲೇ ಹೇಳ್ಬೋದು. ನಾವು ಹೋದಾಗಲೂ ಅಷ್ಟೇ ತುಂಬಾ ಒಂಥರ ಮನಸ್ಸಿಗೆ ಶಾಂತಿ, ಹಾಗೂ ಈ ರೀತಿಯಾಗಿ ತುಪ್ಪದ ದಿಬ್ಬವಾಗಿ ಹುತ್ತದ ರೀತಿ ನಮಗೆ ಕಾಣಿಸುತ್ತೆ. ಆದರೆ ಅದು ಹುತ್ತ ಅಲ್ಲ, ತುಪ್ಪವಾಗಿರುತ್ತೆ. ಪ್ರತಿದಿನವೂ ತುಪ್ಪದಿಂದ ಅಭಿಷೇಕವನ್ನು ಮಾಡ್ತಾರೆ. ಆದರೆ ತುಪ್ಪ ಕರಗೋದಿಲ್ಲ. ಯಾವಾಗ ಅದು ಕರಗಲಿಕ್ಕೆ ಶುರುವಾಗುತ್ತೋ ಅದು ಈ ಒಂದು ಯುಗದ ಅಂತ್ಯ ಅಂತಲೂ ಇಲ್ಲಿನ ಜನರು ಹೇಳ್ತಾರೆ. ಅಂದರೆ ಆ ತುಪ್ಪವನ್ನು ನೈವೇದ್ಯವಾಗಿ ಇಲ್ಲಿ ಕೊಡ್ತಾರೆ. ಎಂತಹ ಚರ್ಮದ ಕಾಯಿಲೆ, ಎಂತಹ ನಮಗೆ ಹುಟ್ಟಿನಿಂದ ಬಂದಿರುವಂತಹ ಕಾಯಿಲೆಗಳು ವಾಸಿಯಾಗುತ್ತೆ ಅನ್ನೋದು ಇಲ್ಲಿನ ಜನರ ಒಂದು ವೈಜ್ಞಾನಿಕ ಹಾಗೂ ಇತಿಹಾಸದ ಹಿನ್ನೆಲೆ ಅಂತಲೇ ಹೇಳ್ಬೋದು. ಇದು ವಡಕ್ಕನಾಥನ್ ಎಂಬುವಂತಹ ದೇವಸ್ಥಾನವನ್ನು ತ್ರಿಸೂರಿಗೆ ಇದು ಒಂದು ಒಳ್ಳೆ ಕಳೆಯನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಹಂಗೆ ಇಲ್ಲಿ ವರ್ಷಕ್ಕೆ ಒಮ್ಮೆ ತ್ರಿಸೂರ್ ಪೂರಂ ಅಂತ ನಡೆಯುತ್ತೆ. ಇಲ್ಲಿ ಈ ದೇವಸ್ಥಾನದ ಜಾತ್ರೆಯೊಂದಿಗೆ ಸುತ್ತಮುತ್ತಲಿರುವ ದೇವರುಗಳು ಕೂಡ ಇಲ್ಲಿಗೆ ಆನೆಯ ಮೇಲೆ ಹೊತ್ತು ತಂದು ಇಲ್ಲಿ ಮೆರವಣಿಗೆ ಆಗುತ್ತೆ. ಇದನ್ನು ನೋಡಲಿಕ್ಕೆ ಸಾವಿರಾರು ಜನರು, ಕೇರಳದ ಜನರು, ಅವರವರ ಮನೆತನದವರು ಹಾಗೂ ಎಲ್ಲೆಲ್ಲಿ ಊರಿನ ಜನರಿರ್ತಾರೋ ಅವರೆಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಯಾಕೆ ಈ ದೇವಸ್ಥಾನ ಗಿನ್ನಿಸ್ ರೆಕಾರ್ಡಿಗೆ ಹಾಗೂ ವರ್ಲ್ಡ್ ರೆಕಾರ್ಡಿಗೆ ಹೋಗಿದೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ತುಪ್ಪದ ದಿಬ್ಬದ ಶಿವಲಿಂಗ. ಯಾಕಂದರೆ ತುಪ್ಪ ಒಂದೆರಡು ದಿನ ಇಟ್ಟರೆ ಒಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಹಾಗೂ ಬೂಸ್ಟ್ ಹಿಡಿದ ಹಾಗೆ ಬರುತ್ತೆ. ಆದರೆ ಇಲ್ಲಿನ ತುಪ್ಪ ಪರಿಮಳಗಂಧವಾಗಿ ಒಂದು ಚೂರು ಕೆಡದೆ, ಒಂದು ಚೂರು ಮಾಸದೆ ಆ ಶಿವಲಿಂಗವನ್ನು ಮುಚ್ಚಿ ಅಲ್ಲಿಂದನೇ ಭಕ್ತರನ್ನು ಇಂತಹ ಕಾಯಿಲೆಗಳಿಂದಲೂ ಕೂಡ ರಕ್ಷಣೆ ಮಾಡ್ತಾ ಇದೆ ಅನ್ನೋ ಕಾರಣದಿಂದ ಇದನ್ನು ವರ್ಲ್ಡ್ ರೆಕಾರ್ಡಿಗೆ ಸೇರಿಸಿದ್ದಾರೆ. ಆದ್ದರಿಂದ ಇಲ್ಲಿನ ಒಂದು ವಡಕ್ಕನಾಥನ ದೇವಸ್ಥಾನ ಯಾರೇ ತ್ರಿಸೂರಿಗೆ ಬಂದರೂ ಕೂಡ ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಇದು ತ್ರಿಸೂರ್ ಪೂರಂ ಅಂತ ಹೇಳಿದ್ನಲ್ಲ, ಆ ರೀತಿ ದೇವಾಲಯದ ಮುಂದೆನೇ ನಡೆಯುವಂತಹ ಪೂರಂ ಇದು ಜಾತ್ರೆ. ಈ ರೀತಿಯಾಗಿ ಆನೆಗಳು ಇಲ್ಲಿರುವ ಶಿವಲಿಂಗವನ್ನು ಮತ್ತು ಸುತ್ತಮುತ್ತ ಇಲ್ಲಿರುವಂತಹ ದೇವಸ್ಥಾನವನ್ನು ದೇವತೆಗಳನ್ನು ಕೂಡ ಕರ್ತಾರೆ.
ಹಾಗೆ ದೇವಸ್ಥಾನವು ಬೆಳಗ್ಗೆ 4:30ಯಿಂದ ಮಧ್ಯಾಹ್ನ 12:30ವರೆಗೂ ಓಪನ್ ಇರುತ್ತೆ. ನಂತರ ಸಾಯಂಕಾಲ 5:30ಯಿಂದ 9:30ವರೆಗೂ ಓಪನ್ ಇರುತ್ತೆ ಅನ್ನೋದು ಒಂದು ಮಾಹಿತಿ ಇದೆ. ಇದು ವಡಕ್ಕನಾಥನ್ ದೇವಸ್ಥಾನದ ಸುತ್ತ ಒಂದು ಹೊರಗಡೆ ಇರುವಂತಹ ಪ್ರಾಂತ್ಯ ಹಾಗೂ ಪ್ರಾಕಾರ. ಈ ರೀತಿಯಾಗಿ ತುಂಬ ಜನರು ಕಾಯ್ತಾ ಇರ್ತಾರೆ ದರ್ಶನ ಮಾಡಲಿಕ್ಕೆ. ಇದೇ ಒಳಗಡೆ ಇರುವಂತಹ ದೇವಸ್ಥಾನದ ಒಂದು ಪಟುವಾಗಿದೆ. ನಂತರ ಈ ದೇವಸ್ಥಾನದ ಎದುರುಗಡೆನೇ ಒಂದು ದೇವಾಲಯವಿದೆ. ಎದುರುಗಡೆನೇ ಒಂದು ಭಗವತಿ ದೇವಸ್ಥಾನ ಇದೆ. ಅದು ಪರಮೆಕ್ಕಾವು ಭಗವತಿ ಟೆಂಪಲ್ ಅಂತ. ತುಂಬಾ ಶಕ್ತಿಶಾಲಿ ಅಮ್ಮನವರು. ಇಲ್ಲ, ನಾವು ತಮಿಳುನಾಡಲ್ಲಿ ಕೇರಳ ಪ್ರಾಂತ್ಯಗಳಲ್ಲಿ ಹೆಚ್ಚಾಗಿ ನಾವು ಅಮ್ಮನವ್ರನ್ನೇ ನೋಡ್ತೀವಿ, ಅದರಲ್ಲೂ ಶಕ್ತಿಶಾಲಿ ಪಾರ್ವತಿ ದೇವಿಯನ್ನೇ ನೋಡ್ತೀವಿ. ಇಲ್ಲಿ ಶ್ರೀ ಚಂಡಿಕಾ ದುರ್ಗಾವನ್ನು ನಾವು ನೋಡ್ಬೋದು. ಅಂದರೆ ಶ್ರೀ ಭೂ ದುರ್ಗಾ 3 ಅವತಾರಗಳನ್ನು ಉಳ್ಳವಂತಹ ಚಂಡಿಕಾ ದುರ್ಗವನ್ನು ನೋಡ್ಬೋದು. ಪಾರ್ವತಿ ದೇವಿಯ ಒಂದು ಸ್ವರೂಪವನ್ನು ನೋಡ್ತೀವಿ. ಹಾಗೆ ಪಾರ್ವತಿ ಅಮ್ಮನವರ ಕೆಳಗಡೆ ಶಿವಲಿಂಗ ಅಲ್ಲೂ ಇದೆ. ಆದ್ದರಿಂದ ಈ ವಡಕ್ಕನಾಥನ್ ದೇವಸ್ಥಾನದ ಎದುರುಗಡೆನೇ ಪರಮೆಕ್ಕಾವು ಭಗವತಿ ಟೆಂಪಲ್ ಇದೆ. ಇಲ್ಲೂ ಅಷ್ಟೇ ಒಳಗಡೆನೇ ಪ್ರಾಕಾರದಲ್ಲಿ ತುಂಬ ದೇವಸ್ಥಾನಗಳಿವೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇರ್ಬೋದು, ಅಥವಾ ಆಂಜನೇಯ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಗಣಪತಿ ಇರ್ಬೋದು, ನವಗ್ರಹ ಇರ್ಬೋದು. ಇದನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಗುರುಗಳ ಒಂದು ದೇವಸ್ಥಾನವೂ ಕೂಡ ಇಲ್ಲಿ ಇದೆ. ಇಲ್ಲಿ ಆದಿ ಶಂಕರಾಚಾರ್ಯರ ತುಂಬಾ ಒಂದು ಸೇವೆಯನ್ನು ಮಾಡಿದರು ಎಂಬ ಒಂದು ಪ್ರತೀಕ ಇದೆ. ಇದು ಒಂದು ರೀತಿಯಲ್ಲಿ ಶಕ್ತಿಪೀಠವಾಗುತ್ತೆ. ಇದು ಒಳಗಡೆ ಇರುವಂತಹ ಭಗವತಿ ಅಮ್ಮನವರ ದೇವಸ್ಥಾನದ ಒಂದು ಚಿತ್ರಪಟವಾಗಿದೆ. ಅಲ್ಲಿ ನೀವು ನೋಡ್ತಿರೋ ಹಾಗೆ ಕೆಳಗಡೆ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇದ್ದ ಹಾಗೆ ಆ ಒಂದು ರೂಪದಲ್ಲೇ ಒಂದು ಶಿವಲಿಂಗ ಕಾಣುತ್ತೆ. ಅದು ಉದ್ಭವ ಮೂರ್ತಿ ಅಂತಲೂ ಹೇಳೋಕ್ಕಾಗತ್ತೆ. ಆದ್ದರಿಂದ ಪರಮೆಕ್ಕಾವು ಭಗವತಿ ಟೆಂಪಲ್ಗೆ ಯಾರು ವಡಕ್ಕನಾಥನ್ ದೇವಸ್ಥಾನಕ್ಕೆ ಬರ್ತಾರೋ ಇಲ್ಲಿಗೆ ಬಂದೇ ಬರ್ತಾರೆ. ಆದರೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ ಅಂದರೂ ಪೂರಮ್ಗಂತೂ ಖಂಡಿತ ಬರ್ತಾರೆ. ಯಾಕಂದರೆ 2 ದೇವಸ್ಥಾನದ ಪೂರಮ್ ಒಟ್ಟಿಗೆ ನಡೆಯುತ್ತೆ. ಇದು ತುಂಬಾ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಾಯಂಕಾಲದ ಸುಮಾರಿಗೆ ದೇವಸ್ಥಾನವನ್ನೆಲ್ಲ ಫುಲ್ಲು ದೀಪದ ಅಲಂಕಾರದಿಂದ, ಈ ರೀತಿಯಾಗಿ ದೀಪದ ಹರಕೆಯನ್ನು ಯಾರಾದರೂ ಹೊತ್ತಿದ್ರೆ ದೀಪವನ್ನು ಬೆಳಗಿಸುವುದರ ಮುಖಾಂತರ ಇಡೀ ದೇವಸ್ಥಾನವನ್ನು ದೀಪದ ಅಲಂಕಾರದಿಂದ ನೋಡ್ಬೋದು. ಇಲ್ಲೂ ಕೂಡ ಊಟವನ್ನು ಹಾಕ್ತಾರೆ. ಮಧ್ಯಾಹ್ನದ ಸಮಯದಲ್ಲಿ ಮಾತ್ರ ಊಟ ಹಾಕೋದು. ಶುಕ್ರವಾರ ಮಂಗಳವಾರ ಕಡ್ಡಾಯವಾಗಿ ಇಲ್ಲಿ ಊಟವನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ತಟ್ಟಿರಾಯ ಎಂಬುದು ಪದ್ಧತಿ ಇದೆ. ತಟ್ಟಿರಾಯ ನೋಡಿ, ಈ ರೀತಿಯಾಗಿ ಕೇರಳದ ಒಂದು ವಾಸ್ತುಶಿಲ್ಪದೊಂದಿಗೆ, ಕೇರಳದ ಒಂದು ಅದರದೇ ಆದ ಸಂಸ್ಕೃತಿಯೊಂದಿಗೆ ಆ ಪೂರಮ್ನಲ್ಲಿ ಈ ರೀತಿಯಾಗಿ ನೃತ್ಯವನ್ನು, ಆ ರೀತಿಯಾಗಿ ಭಗವತಿ ಅಮ್ಮನವರ ಒಂದು, ನೀವು ಇವಾಗ ಕೊರಗಜ್ಜಂದು ಕೋಲ ಎಲ್ಲ ನೋಡಿರ್ತೀರ, ಆ ರೀತಿಯಾಗಿ ಯಕ್ಷಗಾನ ಎಲ್ಲ ನೋಡಿರ್ತೀರ. ಆ ರೀತಿಯೇ ಇಲ್ಲಿ ಕೇರಳದ ಸಂಸ್ಕೃತಿಗೆ ಈ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಒಂದು ಪೂರಮ್ ಟೈಮ್ನಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೆ ಪ್ರತಿ ಶುಕ್ರವಾರನೂ ಕೂಡ ಅಮ್ಮನವರ ಒಂದು ಸಾನ್ನಿಧ್ಯ ನೋಡ್ಬೋದು ಅಂತಲೇ ಹೇಳ್ಬೋದು. ಮುಂದೆ ತಿರುವಂಬಾಡಿ ಶ್ರೀಕೃಷ್ಣ ಟೆಂಪಲ್. ಇಲ್ಲಿ ತಿರುವಂಬಾಡಿ ಶ್ರೀಕೃಷ್ಣ ಟೆಂಪಲ್ಲು ಶಾರ್ನೂರ್ ರೋಡಲ್ಲಿ ಲೊಕೇಟ್ ಆಗಿರುತ್ತೆ. ಅಲ್ಲಿಂದ ಒಂದು 200 ಮೀಟರ್ ದೂರನೇ. ನೀವು ತ್ರಿಸೂರ್ಗೆ ಹೋದಾಗ ಇದನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ ಟ್ರಾವೆಲ್ ಆಟೋಗಳು ಸಿಗುತ್ತೆ. ಆಮೇಲೆ ಊಬರ್ ಮತ್ತು ಓಲಾ ಫೆಸಿಲಿಟಿನೂ ಇದೆ. ನೀವು ಒಂದೊಂದಕ್ಕೂ ಬುಕ್ ಮಾಡ್ಕೊಂಡು ಹೋಗೋ ಬದಲು ಆ ಆಟೋದವ್ರ ಹತ್ರನೇ ನೀವು ಒಂದು ಬಜೆಟ್ನ ಮಾತಾಡಿಕೊಂಡು ಸೈಟ್ ಸೀಯಿಂಗ್ ಎಲ್ಲ ನೋಡ್ಕೊಂಬರ್ಬೋದು. ಆಟೋದವ್ರಿಗೂ ಒಂದು ಉಪಯೋಗ ಆಗುತ್ತೆ. ನಮಗೆ ಸಿಕ್ಕಿದ ಆಟೋದವನು ತುಂಬಾ ಒಳ್ಳೆಯವನಾಗಿದ್ದ, ತುಂಬಾ ಚೆನ್ನಾಗಿ ತೋರಿಸಿದ್ರು. ಒಂದು 4-5 ಪ್ಲೇಸಸ್ನ ಕಂಟಿನ್ಯೂಸ್ ಆಗಿ ಒಂದು 3 ಅವರಲ್ಲಿ ನಾವು ಕವರ್ ಮಾಡಿದ್ವಿ. ಇದು ತಿರುವಂಬಾಡಿ ಶ್ರೀಕೃಷ್ಣ ಟೆಂಪಲ್. ಇಲ್ಲಿ ತುಂಬ ಮುದ್ದಾದ, ನಾವು ಹೇಗೆ ಗುರುವಾಯೂರಲ್ಲಿ ಉನ್ನಿಕೃಷ್ಣನ ನೋಡ್ತೀವೋ ಇಲ್ಲೂ ಅಷ್ಟೇ ಬಾಲಕೃಷ್ಣನನ್ನು ನೋಡ್ಬೋದು. ಅವನು ಯಶೋದೆಯೊಂದಿಗೆ ಆಟವಾಡಿದಂತಹ ರೀತಿ ಈ ಒಂದು ದೇವಸ್ಥಾನದಲ್ಲಿ ನಾವು ಅದನ್ನು ನೋಡ್ಬೋದು ಅಂತಲೇ ಹೇಳ್ಬೋದು. ಇದು ತಿರುವಂಬಾಡಿ ಶ್ರೀಕೃಷ್ಣ ಟೆಂಪಲ್ನ ಇರುವಂತಹ ಹೊರಗಡೆ ಇರುವಂತಹ ಪ್ರಾಕಾರ ಹಾಗೂ ದೇವಸ್ಥಾನದ ಒಂದು ಚಿತ್ರವಾಗಿದೆ. ನಂತರ ನಾವು
ಶ್ರೀರಾಮ ಸೀತಾರಾಮ ದೇವಸ್ಥಾನ ಇದೆ. ನಮ್ಮ ರಾಮದೇವರು ಎಲ್ಲೇ ಹೋದರೂ ನಮಗೆ ದರ್ಶನ ಕೊಡ್ತಾರೆ. ಆದ್ದರಿಂದ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲೂ ಇರೋದರಿಂದ ಈ ರೀತಿಯಾಗಿ ರಥದ ಉತ್ಸವ ಇರುತ್ತೆ. ಶನಿವಾರ ಮತ್ತು ಭಾನುವಾರ ಶ್ರೀರಾಮನವಮಿಯಲ್ಲಿ ಕಂಟಿನ್ಯೂಸ್ ಆಗಿ 1 ವಾರಗಳ ಕಾಲ ರಥೋತ್ಸವ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಅದ್ಧೂರಿಯಾಗಿ ಮಾಡ್ತಾರೆ. ಇಲ್ಲಿ ಯಾರು ಈ ಒಂದು ದೇವಸ್ಥಾನ ಏನೇನಿದೆ ಇಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಲ್ಯಾಣ್ ಜ್ಯುವೆಲರ್ಸ್ ಅನ್ನೋದನ್ನು ಕೇಳಿದ್ದೀವಿ. ಜಾಯ್ ಆಲುಕಾಸ್, GRT, ಕಲ್ಯಾಣ್ ಜ್ಯುವೆಲರ್ಸ್ ಈ ರೀತಿಯಾದ ದೊಡ್ಡ ದೊಡ್ಡ ಚಿನ್ನದ ಮಳಿಗೆಗಳು ಏನಿದೆ ಇಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಉಗಮವಾಗಿದ್ದೇ ಕೇರಳದಿಂದ. ಅದರಿಂದ ಅವರು ಈ ದೇವಸ್ಥಾನಕ್ಕೆ ಸ್ವತಃ ಹಾಗೂ ಇನ್ನೂ ಎಷ್ಟೋ ದೇವಸ್ಥಾನಕ್ಕೆ ಚಿನ್ನದ ಲೇಪನವನ್ನು ಮಾಡಿಸಿದ್ದಾರೆ ಹಾಗೂ ಚಿನ್ನದ ರಥವನ್ನು ಕೊಟ್ಟಿದ್ದಾರೆ. ಈ ಚಿನ್ನದ ರಥವನ್ನು ನೋಡಲಿಕ್ಕೆ ಅಂತಲೇ ಎಷ್ಟೋ ಜನ ಬರ್ತಾರೆ. ಇಲ್ಲಿ ನೀವು ಕಾಣಿಸ್ತಿರುವಂಥ ಹನುಮ ಇದು ಸರಿಸುಮಾರು ತುಂಬಾ ಹೈಟ್ ಇದೆ. ನನಗೆ ಅದರ ವಿವರಣೆಯಲ್ಲಿ ನಾನು ಹುಡುಕಿದ ಹಾಗೆ ಇದು 400 ಮೀಟರ್ಸ್ ತುಂಬ ಉದ್ದ, ಅಷ್ಟು ಉದ್ದ ಇದೆ ಎಂದು ಕೇಳ್ಪಟ್ಟಿದ್ದೀನಿ. ಇದು ತುಂಬ ಚೆನ್ನಾಗಿ ರಾತ್ರಿ ಹೊತ್ತು ಇಲ್ಲಿ ಲೇಸರ್ ಲೈಟ್ ಶೋಸು ಕೂಡ ನಡೆಯುತ್ತೆ. ನಾವು ಹೋದಾಗ ಲೇಸರ್ ಲೈಟ್ ಶೋಸ್ ನಡೀಲಿಲ್ಲ, ಯಾಕಂದರೆ ಮಳೆ ಇತ್ತು ಅಂತ. ಅದಾದಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಈ ರಥನೇ ಚಿನ್ನದ ರಥವನ್ನು ಕಲ್ಯಾಣ್ ಜ್ಯುವೆಲರ್ಸ್ ಅವರು ಇಲ್ಲಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ಅಲ್ಲಿ ಕೇರಳದಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ದಾನ ಧರ್ಮವನ್ನು ಮಾಡ್ತಾರೆ. ಅದರಲ್ಲೂ ಚಿನ್ನದಿಂದ ಮಾಡಿರುವಂತಹ ವಿಗ್ರಹಗಳನ್ನು ಹಾಗೂ ಚಿನ್ನದ ಕೊಡುಗೆಗಳನ್ನು ಜಾಸ್ತಿ ನೀಡ್ತಾರೆ. ಅದರಿಂದ ಅವರು 1 ಗ್ರಾಮ್ ಚಿನ್ನ ಇದ್ದರೂ ಕೂಡ ಅದನ್ನು ದೇವರಿಗೆ ಕೂಡ ಸಮರ್ಪಿಸ್ತಾರೆ ಅಂತಲೇ ನಾವು ಹೇಳ್ಬೋದು. ಇದು ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಅಂಗಳವಾಗಿತ್ತು. ನೀವು ಪಕ್ಕದಲ್ಲಿ ಏನು ನೋಡ್ತಾ ಇದ್ದೀರೋ ಆ ಬಿಲ್ಡಿಂಗ್ಗೆ ಕಲ್ಯಾಣ್ ಜ್ಯುವೆಲರ್ಸ್. ಇದೇ ರೀತಿ ಇನ್ನೂ ಒಂದು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನಾವು ಮಮ್ಮಿಯೂರು ಶಿವ ಟೆಂಪಲ್ ಹೇಗೆ ನೋಡಿದ್ವೋ ಗುರುವಾಯೂರಲ್ಲಿ, ಇಲ್ಲೂ ಕೂಡ ಒಂದು ಶಿವನ ದೇವಸ್ಥಾನಕ್ಕೆ ಹೋದ್ವಿ. ಇದಂತೂ ಶಿವಲಿಂಗ ಕಾಣೋದೇ ಇಲ್ಲ. ಯಾಕಂದರೆ ಒಂದು ಗರ್ಭಗುಡಿಯಲ್ಲಿ ಒಂದು ತುಪ್ಪದ ದೀಪ, ಇಲ್ಲಿ ತುಪ್ಪವನ್ನು ಜಾಸ್ತಿ ಬಳಸ್ತಾರೆ ಎಣ್ಣೆಗಿಂತ. ಯಾಕಂದರೆ ತುಪ್ಪ ತುಂಬ ಶ್ರೇಷ್ಠ ಅಂತ. ಅಂದರೆ ಇಲ್ಲಿ ತೆಂಗಿನಕಾಯಿ ತುಂಬ ಬೆಳೆಯೋದ್ರಿಂದನೂ ತೆಂಗಿನ ಎಣ್ಣೆ ಸಿಗುತ್ತೆ. ಆದರೆ ತೆಂಗಿನ ಎಣ್ಣೆಯಲ್ಲಿ ಅಡುಗೆಯನ್ನು ಉಪಯೋಗಿಸೋದು ಮತ್ತು ತುಪ್ಪದಿಂದಲೇ ದೇವಸ್ಥಾನಗಳಲ್ಲಿ ನೈವೇದ್ಯವನ್ನು ಮತ್ತು ದೀಪವನ್ನು ಬೆಳಗಿಸುವಂತಹ ಪದ್ಧತಿ ಇದೆ. ಆದರೆ ಇಲ್ಲಿನ ತುಪ್ಪ ತುಂಬಾ ವಿಭಿನ್ನವಾಗಿ ಪರಿಮಳ ಇರುತ್ತೆ. ಯಾಕಂದರೆ ಇದು ಗಂಧದಿಂದ ಮಿಕ್ಸ್ ಆಗಿರುತ್ತೆ ಅನ್ನೋದು ಒಂದು ವಾಡಿಕೆ ಇರಬಹುದು. ಅದರ ಗಂಧದ ಒಂದು ಸುವಾಸನೆಯೂ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪ್ರಾಕಾರ ಆಗಿತ್ತು. ಇಲ್ಲಿನ ಶಿವಲಿಂಗನೇ ಕಾಣಲ್ಲ. ಯಾಕಂದರೆ ನೀವು ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲಮಲ್ಲಿ ಹೆಂಗೆ ನೋಡ್ತಿರೋ ಅಷ್ಟು ಗಾತ್ರದ ಶಿವಲಿಂಗ ಅದು ಅಂತೂ ಒಂದು ಹಣತೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಅದನ್ನು ಹೊರಗಡೆ ಪಿಕ್ಚರ್ ಹಾಕಿದ್ದಾರೆ. ಬರೀ ಗರ್ಭಗುಡಿಯಲ್ಲಿ ದೀಪ ಮತ್ತು ಅದು ಒಂದು ಕಾಣಿಸುತ್ತೆ. ನಾವು ಶಿವಲಿಂಗವನ್ನು ನಮ್ಮ ಮನಸ್ಸಿನಲ್ಲಿ ಇದೆ ಅಂತ ಅಂದ್ಕೊಂಡೆ ನಮಸ್ಕಾರ ಮಾಡಬೇಕು. ಇದು ಒಂದು ದೇವಸ್ಥಾನ ಆಗಿದೆ. ಇಲ್ಲೂ ಸಹ ಪಾರ್ವತಿ ದೇವಿಯ ಒಂದು, ಎಲ್ಲೇ ಹೋದರೂ ಶಿವನ ಜೊತೆಗೆ ಪಾರ್ವತಿ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಶಿವನ ದೇವಸ್ಥಾನದಲ್ಲೂ ಇಲ್ಲೂ ಕೂಡ ಸತಿಯೊಂದಿಗೆ ಶಿವನ ಒಂದು ಸಾನ್ನಿಧ್ಯವಿದೆ ಅಂತ ಹೇಳ್ಬೋದು. ನಿಮಗೆ ಎಲ್ರಿಗೂ ಗೊತ್ತಿದೆ, ಕೊಟ್ಟಿಯೂರು ಕ್ಷೇತ್ರದಲ್ಲಿ ಎಷ್ಟೊಂದು ಜನ ದಕ್ಷನ ಯಜ್ಞಕ್ಕೆ ಸತಿಯ ಆಹುತಿಯಾಗಿ ದಕ್ಷನ ಒಂದು ಸತಿಯ ವೇದನೆ ತಡಿಲಾರದೆ ಶಿವ ನಟರಾಜನಾಗಿ ಕುಣಿದ ಅಂತ ಹೇಳಿದ್ದಾರೆ ಅಂತ ಒಂದು ಇದು ಇದೆ. ಅದು ಕೊಟ್ಟಿಯೂರು ಕ್ಷೇತ್ರಕ್ಕೆ ಒಂದು ಸೇರಿದಂತಹ ದಂತಕಥೆ. ಅದು ಇನ್ನೊಮ್ಮೆ ನಾವು ಕೊಟ್ಟಿಯೂರು ಕ್ಷೇತ್ರದ ಒಂದು ದಂತಕಥೆಯನ್ನು ಮಾಡೋಣ. ಅದೇ ಸಮಯದಲ್ಲಿ ಇಲ್ಲೂ ಕೂಡ ಪಾರ್ವತಿ ದೇವಿಗಾಗಿ ಸತಿಗಾಗಿ ಆ ಒಂದು ನೋವನ್ನು ಕಳೆದುಕೊಂಡಿರುವಂತಹ ವೇದನೆಯನ್ನು ಮರಿಲಿಕ್ಕೆ ಧ್ಯಾನವನ್ನು ಮಾಡಿದಂತಹ ಸ್ಥಳ ಅಂತಲೇ ಹೇಳ್ತಾರೆ. ಇದು ತ್ರಿಸೂರಿನ ಸುತ್ತಮುತ್ತ ಇರುವಂತಹ ದೇವಸ್ಥಾನದ ಮಹಿಮೆಗಳು.
ಎಲ್ಲರೂ ಕೂಡ ತಪ್ಪದೇ ಎಲ್ಲ ನಮ್ಮ ಭರತ ಭೂಮಿಯನ್ನು ಕರ್ಮಭೂಮಿ ಅಂತ ಕರಿತೀವಿ. ಒಂದೊಂದು ದೇವಸ್ಥಾನಕ್ಕೂ ಅದರದೇ ಆದ ದಂತಕಥೆ ಇದೆ. ಅದಕ್ಕೆ ಪುಣ್ಯ ಭೂಮಿಯನ್ನು ಆದಷ್ಟು ಮನುಷ್ಯನ ಜನ್ಮನ ಉದ್ಧಾರ ಮಾಡಲಿಕ್ಕೆ ನಾವು ಮಾಡುವಂತಹ ದಾನ ಧರ್ಮಗಳು, ನಾವು ಮೂಡುವಂತಹ ಕ್ಷೇತ್ರಗಳು, ನಾವು ಕುಡಿಯುವಂತಹ ಪ್ರಸಾದ ಮತ್ತು ಈ ತೀರ್ಥಗಳೇ ನಮ್ಮನ್ನು ಉದ್ಧಾರ ಮಾಡುವಂಥದ್ದು. ನಮ್ಮ ಮನುಷ್ಯನನ್ನು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿದ್ರೆ ದ್ವಾಪರ ಯುಗದಲ್ಲಿ ಯಜ್ಞಗಳನ್ನು ಮಾಡಿ ದೇವತೆಗಳನ್ನ ಕಾಣ್ತಿದ್ರಂತೆ. ತ್ರೇತಾಯುಗದಲ್ಲಿ ಪ್ರತ್ಯಕ್ಷನಾಗ್ತಿದ್ದಂತೆ ದೇವರನ್ನು ಕರೆದಾಗ. ಅದೇ ಈ ಕಲಿಯುಗದಲ್ಲಿ ನಾಮಸ್ಮರಣೆಯಿಂದಲೇ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಹೋಗ್ತಿರೋ ನಿಮ್ಮ ಟೂರಿಸ್ಟ್ ಪ್ಲೇಸಸ್ಸೇ ಅಲ್ಲೂ ಎಂಜಾಯ್ ಮಾಡಿ, ಅದ್ರ ಜೊತೆಗೆ ಕೂಡ ನೀವು ಆದಷ್ಟು ಈ ಪುಣ್ಯ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡಿ. ಯಾಕಂದರೆ ಎಲ್ಲರಿಗೂ ಈ ಪುಣ್ಯವನ್ನು ಒದಗಿಸಿ ಕೊಟ್ಟಿರಲ್ಲ ಭಗವಂತ. ದೇವರು ಎಲ್ಲವನ್ನೂ ಕೊಟ್ಟಿರೋಲ್ಲ. ಸುಖ ಕಮ್ಮಿ ಇದ್ದರೆ ದುಃಖ ಜಾಸ್ತಿ ಕೊಟ್ಟಿರ್ತಾನೆ, ದುಃಖ ಕಮ್ಮಿ ಇದ್ದರೆ ಸುಖ ಜಾಸ್ತಿ ಕೊಟ್ಟಿರ್ತಾನೆ. ಅದು ಎಲ್ಲ ಒಂದೇ ಸಲ ಸಮತೋಲನದಲ್ಲಿರೋಲ್ಲ. ಪ್ರತಿಯೊಂದು ಕೂಡ ಒಂದೊಂದು ಆಯಾಯ ವಯಸ್ಸಿಗೆ ಒಂದು ಏರಿಳಿತ ಇದ್ದೇ ಇರುತ್ತೆ. ಇವತ್ತು ಸುಖವನ್ನು ಕಂಡವನು ನಾಳೆ ದುಃಖವನ್ನು ಅನುಭವಿಸಲೇಬೇಕು, ಇವತ್ತು ದುಃಖವನ್ನು ಅನುಭವಿಸೋನು ನಾಳೆ ಸುಖವನ್ನು ಅನುಭವಿಸಲೇಬೇಕು. ಆದ್ದರಿಂದ ಅದರ ಜೊತೆಗೆ ನಾವು ಮಾಡಬೇಕಾಗಿರುವಂಥ ದೇವರ ಕಾರ್ಯಗಳನ್ನು, ದೇವರನ್ನು ನೋಡುವಂಥದ್ದು, ತುಂಬಾ ಕ್ಷೇತ್ರಗಳಿಗೆ ನಾವು ಹೋಗುವಂಥದ್ದು, ಅದು ನಮಗೆ ಪುಣ್ಯವನ್ನು ತಂದುಕೊಡುತ್ತೆ. ಅದರಿಂದ ಸಮಯ ತುಂಬಾ ಕಡಿಮೆ ಇದೆ. ಲೈಫ್ ಈಸ್ ವೆರಿ ಶಾರ್ಟ್ ಅಂತ ಹೇಳ್ತೀವಿ. ನಾವು ಒಂದು ಕಾರ್ ತೊಗೋಬೋದು ಮತ್ತು ಕಾರ್ನ ಎಂಜಾಯ್ ಮಾಡ್ಬೋದು, ಕಾರಲ್ಲಿ ಕುತ್ಕೊಂಡು ಓಡಾಡ್ಬೋದು. ಆದರೆ ಎಷ್ಟೋ ಜನಕ್ಕೆ ಕಾರಲ್ಲಿ ಓಡಾಡಿ ಇಂತಹ ಪುಣ್ಯಕ್ಷೇತ್ರಗಳನ್ನು ನೋಡುವಂತಹ ಭಾಗ್ಯನೇ ಕೊಟ್ಟಿರಲ್ಲ ದೇವರು. ಅಂತಹ ಭಾಗ್ಯವನ್ನು, ಅಂತಹದ್ದ ಕರುಣೆ ಎಲ್ರಿಗೂ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಬೇರೆ ಒಂದು ಕ್ಷೇತ್ರದ ಬಗ್ಗೆ, ನಾವು ಎಲ್ಲಿಗೆ ಹೋಗಿದ್ವಿ ಅದರ ಬಗ್ಗೆ ನಾವು ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯವನ್ನು ಯೂಟ್ಯೂಬ್ ಚಾನಲ್ ನಿಮಗೆಲ್ಲರಿಗೂ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದೆ ಅಂತ ಭಾವಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.